ಮೀನ್ಸ್ ವಿವೋದು ಚೈಲ್ಡ್ ಸ್ಕಾಲರ್ಶಿಪ್ ಅಕೌಂಟು ತುಂಬ ಬರ್ತಿದ್ದಾವೆ. ಅದನ್ನು ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ. ಈಗ ಸಿಫು CASBAM ಹಾಕಬೇಕು. CASBAO ಹಾಕಿ ಓಕೆ ಕೊಟ್ಟರೆ ಇಲ್ಲಿ ನೆಕ್ಸ್ಟು ಸಿಫ್ ಹಾಕಬೇಕು. ಸಿಫ್ ಹಾಕಿದ್ಮೇಲೆ ಅದು ಬರುತ್ತೆ. ಚೈಲ್ಡ್ ಸಿಫ್ ಹಾಕಬೇಕು. ಸಿಫ್ ಹಾಕಿದ್ಮೇಲೆ ಓಕೆ ಕೊಟ್ಟರೆ ಇಲ್ಲಿ SBGen ಅಂತ ಹಾಕಬೇಕು. SB ಜನರಲ್ ಅಕೌಂಟ್. ಓಕೆ ಆದಮೇಲೆ ಇಲ್ಲಿ ಗೋ ಕೊಡಬೇಕು. ಗೋ ಕೊಟ್ಟಮೇಲೆ ಕ್ಲಿಕ್ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ನೆಕ್ಸ್ಟ್ BB ಫಾತಿಮಾ ಹೆಸರು ಕನ್ಫರ್ಮ್ ಮಾಡ್ತಾರೆ. ಮೊದಲೊಂದು ಸಲ ಹೇಳ್ಕೊಟ್ಟಿದ್ದೆ, ಆದರೂ ಮತ್ತೆ ಇನ್ನೊಂದು ಸಲ ಹೇಳ್ತಿದ್ದೀನಿ. ಮಾಮೂಲಿ ಇಲ್ಲಿ SB ಅಕೌಂಟ್ ಓಪನ್ ಥ್ರೂ ಗಾಡಿಯನ್ನು ಅಕೌಂಟ್ ನಂಬರು 1 ರಿಸೀವ್ಡು 16 ಹಾಕಿ BOದಾಗಿರೋದ್ರಿಂದ ಇಲ್ಲಿ BO ಸೆಲೆಕ್ಷನ್ ಮಾಡ್ಕೋಬೇಕು. BO ಸೆಲೆಕ್ಷನ್ ಮಾಡಿಕೊಂಡು ಯಾವಪ್ಪ ಇದು ಅವರಂತಲೂ ಬರ್ತಿಲ್ಲ. ಕಾಡಜಿ ತೊಗೊಂಡು ಇಲ್ಲಿ F ನಂಬರ್ ಹಾಕಬೇಕು. RICT ಏನಕ್ಕೆ ಇದೆಯಲ್ಲ ಇಲ್ಲಿ F ನಂಬರ್ ಹಾಕಿ F ನಂಬರ್ ಹಾಕಬೇಕು. F ನಂಬರ್ ಹಾಕಿ ಆಮೇಲೆ ಇದೆಲ್ಲ ಕೊಟ್ಟರೆ ಇಲ್ಲಿ ಅಕೌಂಟ್ ಡಾಕ್ಯುಮೆಂಟ್ ರಿಸೀವ್ಡು ಎಸ್ ಅಂತ ಕೊಡಬೇಕು. ಡೇಟ್ ಮಾಮೂಲಿ ಇರುತ್ತೆ. ಸ್ಕ್ಯಾನರು ಇಟ್ಕೊಂಡು ರಿಲೇಟೆಡ್ ಪಾರ್ಟಿನಲ್ಲಿ ಆಗಲೇ ಹೇಳಿದಾಗೆ ಆಥರೈಸ್ ಸಿಗ್ನೇಚರಿಗೆ ಕೊಟ್ಟು ಇಲ್ಲಿ ಮದರ್ ಅಂತ ಹಾಕಿ ಮದರ್ ಅಂತ ಇಲ್ಲ ಫಾದರ್ ಅಂತ ಇಲ್ಲಿ ಫಾದರ್ ಅಂದರೆ 001 ಫೋನ್ ನಂಬರು ಇಲ್ಲಿ ತಾಯಿನೇ 004 ಓಕೆ ಹಾಕಿ 4 ಹಾಕಿ ನೆಕ್ಸ್ಟ್ ಇಲ್ಲಿ ಸಿಫ್ ನಂಬರ್ ಹಾಕಿ ಸಿಫ್ ನಂಬರ್ ಹಾಕಿದ್ರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ನಾಮಿನಿ ಹಾಕಬೇಕು. ನಾಮಿನಿ ಹಾಕಿದಾಗ ನಾಮಿನಿ ತಂದೆ ಆಯ್ತು ಮೇಡಮ್ ತಂದೆ ನಾಮಿನಿ 001. ನೆಕ್ಸ್ಟ್ ಅವ್ರ ಹೆಸ್ರು ಹಾಕಿ ಹೆಸ್ರು ಹಾಕಿ ಕೂತ್ಕೊಳ್ಳಿ. ಅವ್ರ ಹೆಸ್ರು ಹಾಕಿದ್ಮೇಲೆ ಫಾದರ್ ಅಂತ ಕೊಡಿ. ಫಾದರ್ ಅಂತ ಕೊಟ್ಟು 100% ಮೇಡಮ್. ಆಮೇಲೆ ಏನು ಬೇಕು IN ನಂಬರ್ ಹಾಕಬೇಕು SB ಅಕೌಂಟಿಗೆ. ಆಮೇಲೆ 5,2 ಹಾಕಬೇಕು. ಹಾಕಿದ್ಮೇಲೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಆಮೇಲೆ ಓನರ್ ಅಂತ ಕೊಡಬೇಕು ಅಂತ ಕೊಟ್ಟು ಆಯಿತಲ್ಲ. ಸಿಗ್ನೇಚರ್ ಯಾವ ಥರ ಸಿಗ್ನೇಚರು ಫಾದರು ನಾಮಿನಿ ಎಲ್ಲ ಕೊಟ್ಟು ವ್ಯಾಲಿಡೇಷನ್ ಕೊಡಬೇಕು. ಮೊದಲು CASBAO ತಗೊಂಡು ಸಿಫ್ ನಂಬರು SB ಅಕೌಂಟ್ ನಂಬರು ಹಾಕಿ ಸಿಫ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಎಸ್ ಡಾಕ್ಯುಮೆಂಟ್ ರಿಸೀವ್ಡ್ ಡಾಕ್ಯುಮೆಂಟ್ ರಿಸೀವ್ಡು ಎಕ್ಸ್ವರೆಗೆ ಎಸ್ ಆದಮೇಲೆ 19 ಕೊಟಂಬರಿಂಗ್ ಫಾರಮ್ಮು 19 ಅಂದರೆ ಥ್ರೂ ಗಾಡಿಯನ್ನು 1 ನಂಬರ್ ಡಾಕ್ಯುಮೆಂಟ್ ನಂಬರ್ 1 ಇಲ್ಲಿ BO ನೇಮು ಆಮೇಲೆ F ನಂಬರ್ ಆಮೇಲೆ ಡಾಕ್ಯುಮೆಂಟ್ ರಿಸೀವ್ ಆಮೇಲೆ ಆಥರೈಸ್ ಸಿಗ್ನೇಚರು ತೊಗೊಂಡು ಇಲ್ಲಿ ತಾಯಿ ಇದ್ದಾರೆ ಗಾಡಿಯನ್ನು ಅದನ್ನು ತೊಗೋಬೇಕು. ಆಮೇಲೆ ಸಿಫ್ ನಂಬರ್ ಹಾಕಿದ್ರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದ್ರ ಕೆಳಗಡೆ ನಾಮಿನಿ ಇದೆ. ನಾಮಿನಿ ಫಾದರ್ 001 ಆಮೇಲೆ ತಂದೆ ಹೆಸರು ಹಾಕಬೇಕು. ಆಮೇಲೆ ಓನರ್ ಹಾಕಿ ವ್ಯಾಲಿಡೇಷನ್ ಕೊಡಬೇಕು. ಓಕೆ ಎಲ್ಲ ಕರೆಕ್ಟಿದೆ. ಆಮೇಲೆ ಅದನ್ನು ಆದಮೇಲೆ ಸಬ್ಮಿಟ್ ಕೊಡಿ. ಅಕೌಂಟ್ ನಂಬರ್ ಬರುತ್ತೆ. ಓಕೆ ಅಕೌಂಟ್ ನಂಬರ್ ಬಂತು. ಮತ್ತು ಇದನ್ನು HTM ಹೆಂಗೆ ಮಾಡಬೇಕು ಹೇಳಿ ಫಂಡಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಓಕೆ ಇದರಲ್ಲೇ ಹೇಳ್ತೀನಿ. ಒಂದು 2 ನಿಮಿಷ.
ಎಚ್ ಟಿ ಎಮ್ ಎಲ್ ಹೋಗ್ಬಿಟ್ಟು ಆಗ್ಬಿಟ್ಟು ಇಲ್ಲಿ ಆ್ಯಡ್ ಕೊಡಿ. ಆಮೇಲೆ ನೆಕ್ಸ್ಟು ಕಸ್ಟಮರ್ ಇಂಡಿವಿಜುವಲ್ ಹೋಗಬೇಕು ಬಿ ಒಗೆ. ಗೋ ಕೊಡಿ. ಗೋ ಕೊಟ್ಟಮೇಲೆ ಐ ಡಿ ನಂಬರ್ ಹಾಕಿ ಬಿ ಒ ಐ ಡಿ 0 ಸೋಲ್ ಐ ಡಿ ಮತ್ತು ಬಿ ಒ ಐ ಡಿ ನಂಬರು G3924N ಹಾಕಿ ಅಲ್ಲಿ ಎಷ್ಟು ಅಮೌಂಟ್ ಕಟ್ಟಿದ್ದಾರೆ 500 ಆಮೇಲೆ ಗೋ ಕೊಡಿ. ಗೋ ಕೊಟ್ಟಮೇಲೆ ಇಲ್ಲಿ 500 ಬರುತ್ತೆ, ಅದನ್ನು 0 ಮಾಡಬೇಕು. 0 ಮಾಡಿ ಇಲ್ಲಿ ಎಫ್ ನಂಬರ್ ಹಾಕಿ. ಎಫ್ ನಂಬರ್ ಹಾಕಿದ್ಮೇಲೆ ಎಫ್ ನಂಬರ್ ಹಾಕಬೇಕು. 06801132342450 ಹಾಕಿದ್ಮೇಲೆ ಇಲ್ಲಿ ಗೋ ಕೊಡಬೇಕು. ಗೋ ಕೊಟ್ಟಮೇಲೆ ಇದು ಅದೊಂದೇ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ತುಂಬ ಇರ್ತವೆ, ಬಟ್ ಅದರಿಂದ ಅದೊಂದು ಎಫ್ ನಂಬರ್ ಹಾಕಿದ್ರೆ ಅದೊಂದೇ ತೋರಿಸುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಕೊಡಬೇಕು. ಆ್ಯಡ್ ಕೊಟ್ಟಮೇಲೆ ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು. ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡಿದಂಥ ಅಕೌಂಟ್ ನಂಬರ್ 71990792 ಅಕೌಂಟ್ ನಂಬರ್ ಹಾಕಿದರೆ ಇಲ್ಲಿ ಮತ್ತು ಇಲ್ಲಿ ಕಾಂಟ್ರಾ ಅಡ್ಜಸ್ಟ್ಮೆಂಟ್ ಕೊಡಿ. ಅವ್ರ ಪಾಪು ಹೆಸರು ಬಂದಿರುತ್ತೆ. ಕಾಂಟ್ರಾ ಅಡ್ಜಸ್ಟ್ಮೆಂಟ್ ಕೊಟ್ಟು ಪೋಸ್ಟ್ ಕೊಟ್ಟರೆ ಎಚ್ ಟಿ ಎಮ್ ಆಗೋಗುತ್ತೆ. ಆಯಿತು ಫ್ರೆಂಡ್ಸ್, ಐ ಎ ನಂಬರ್ ಇಲ್ಲಿ ಬರೆದ್ರೆ ಆಯಿತು. ಓಕೆ, ಥ್ಯಾಂಕ್ ಯು.